ಸಿಚುಯೇಷನ್ಶಿಪ್, ಗೋಸ್ಟಿಂಗ್, ಬೆಂಚಿಂಗ್, ಕ್ಯಾಟ್ ಫಿಶಿಂಗ್ ಈ ರೀತಿ ಎಲ್ಲ ಜೆನ್ಸಿ ರಿಲೇಶನ್ಶಿಪ್ ಟರ್ಮ್ಸ್ ನಡುವೆ ಫ್ಲರ್ಟ್ ಅನ್ನುವಂಥದ್ದು ಒಂದು ಕನ್ನಡ ಸಿನಿಮಾ ಟೈಟಲ್ ಆಗಿ ಇಲ್ಲಿ ಬಳಸ್ಕೊಂಡಿರುವಂಥದ್ದು. ಅಂದ್ರೆ ಈ ಹಿಂದೆ ಸಹ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿ ಇದ್ರು ಚಂದನ್ ಅವರು. ಜೊತೆಗೆ ಸ್ಯಾಂಡಲ್ವುಡ್ ನಲ್ಲಿ ಹಲವು ಸಿನಿಮಾಗಳನ್ನ ಅಭಿನಯಿಸಿದ್ರು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಡೈರೆಕ್ಷನ್ ಕ್ಯಾಪ್ ನ ಧರಿಸಿ ನಟಿಸಿ ಸಾಹಿತ್ಯವನ್ನ ಬರೆದು ಎಲ್ಲವೂ ಸಹ ಅವ್ರದೇ ಆಗಿರುವಂತಹ ಒಂದು ಜವಾಬ್ದಾರಿನ ಹೊತ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಸಹ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ, ಕೋ ಪ್ರೊಡ್ಯೂಸರ್ ಆಗಿ ಅವರ ಪತ್ನಿ ಕೂಡ ಇದರಲ್ಲಿ ಸಾಥ್ನ ಕೊಟ್ಟಿರುವಂತದ್ದು. ಈ ಕುರಿತು ಮಾತನಾಡೋದಕ್ಕೆ ಚಂದನ್ ಅವ್ರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಚಂದನ್ ಜಿ, ಹೇಗಿದ್ದೀರಾ? ಸ್ಟ್ರೆಸ್ ಎಲ್ಲ ಇದೆ, ಬಟ್ ಫ್ಲರ್ಟ್ ಅನ್ನುವಂಥದ್ದು ಈಗ ಬರ್ತಾ ಇದ್ರ? ಹೌದೌದು. ನಮಸ್ತೆ ಎಲ್ಲರಿಗೂ. ಸಾಹಿತ್ಯ ಕವಿರಾಜ್ ಅವರು ಕೂಡ ಬರೆದಿದ್ದಾರೆ. ಸೊ ಚೆನ್ನಾಗಿದ್ದೀನಿ ಸದ್ಯಕ್ಕೆ. ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ನ ಕಾಣ್ಬೋದು ಅನ್ಸುತ್ತೆ, ತುಂಬ ದಪ್ಪ ಆಗಿದ್ದೀನಿ ಅದಕ್ಕೆ. ಸ್ವಲ್ಪ ಓಕೆ, ಇನ್ 28 ರಿಲೀಸ್ ಇದೆ, ಸ್ವಲ್ಪ ಪ್ರೆಷರ್ ಇದೆ. ಕೋ ಪ್ರೊಡ್ಯೂಸರ್ ಆಗಿ ಸಾಥ್ ಕೊಡ್ತಾ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಚಬ್ಬಿ ಆಗಿದ್ದೀರಾ ಅನ್ಸುತ್ತೆ. ಹೌದೌದು. ಅಲ್ಲ ಸರ್, ಮುಖ್ಯವಾಗಿ ಈ ಫ್ಲರ್ಟ್ ಅನ್ನುವಂತಹ ಟೈಟಲ್ ನೀವು ಯಾಕೆ ಬಳಸ್ಕೊಂಡ್ರಿ ಅಂದ್ರೆ, ನಾನು ನೋಡಿದೆ ಮುಹೂರ್ತ ಪ್ಲೇಟಲ್ಲಿ ಫ್ಲರ್ಟ್ ಪ್ಯೂರ್ ಡವ್ ಸ್ಟೋರಿ ಅನ್ನುವಂಥದ್ದು. ಲವ್ ಸ್ಟೋರಿ ಕೇಳಿದೀವಿ, ಡವ್ ಸ್ಟೋರಿ ದಿನನಿತ್ಯ ನೋಡ್ತಾ ಇರ್ತೀವಿ, ಆದ್ರೆ ಸಿನಿಮಾದಲ್ಲಿ ಡವ್ ಅನ್ನೋಂಥದ್ದು ಪೂರ್ಣ ಪ್ರಮಾಣದಲ್ಲಿ ಬಂದಿರೋದು. ಅದು ಗೊತ್ತಿಲ್ಲ ಪೂರ್ಣ ಪ್ರಮಾಣದಲ್ಲಿ ಇದೆಯೋ ಅಂತ, ಬಟ್ ಅದೇ ನೀವೇ ಹೇಳಿದ್ರಲ್ಲ, ಲವ್ ಸ್ಟೋರಿ ದಿನನಿತ್ಯ ನೋಡ್ತೀವಿ, ಲವ್ ಸ್ಟೋರಿ ರೇರ್ ಅಂತ. ಸೊ ಅದಕ್ಕೆ ಮಾಡಿದ್ದು. ಇಲ್ಲ, ನೀವು ತೋರಿಸುವಂಥ ಕ್ಯಾರೆಕ್ಟರ್ಗಳು ಏನು ಜನರ ರಿಯಾಕ್ಷನ್ಸ್ ಅಥವಾ ಜನರ ಅವರ ಒಂದು ಮನಸ್ಥಿತಿ ಏನಿದೆ ಇವತ್ತಿನ ಲವ್ ಬಗ್ಗೆ, ಸೊ ಅದನ್ನ ನೋಡಿದಾಗ ಯಾವುದು ಮುಂಚೆ ಇದ್ದಂಥ ಡೀಪ್ ಲವ್ ಇವತ್ತಿದೆಯಾ ಇಲ್ವಾ ಅನ್ನೋದೊಂದು ಕನ್ಕ್ಲೂಷನ್ ಇಲ್ಲ. ಸೊ ಅದ್ರ ಬಗ್ಗೆ ಮಾಡಿರುವಂಥದ್ದೇ ಡವ್ ಸ್ಟೋರಿ. ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀವು ಈಗಿನ ಜೆನ್ಜಿ ಮೇಲೆ ಏನಾದರೂ ಫೋಕಸ್ ಮಾಡಿದ್ರ ಅಂತ? ಜೆನ್ಜಿ ಅಫ್ಕೋರ್ಸ್ ಅವತ್ತು ಒಂದು 25% ಡವ್ ಮಾಡ್ತೀರಾ, ಇವತ್ತು 25% ಮಾತ್ರ ಲವ್ ಮಾಡ್ತೀರಾ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಇನ್ ಡೆಪ್ತ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತೀರಂತ. ಯಾಕಂದರೆ ಸಯ್ಯಾರ ಅಂತ ಒಂದು ಸಿನಿಮಾ ಹಿಟ್ ಆಗುತ್ತೆ ಅಂದರೆ ಇವತ್ತು ಮೋಸ್ಟ್ಲಿ ಅವರು ಪ್ಯೂರ್ ಲವ್ ಹುಡುಕ್ತಾ ಇದ್ದಾರೆ, ಆದರೆ ತುಂಬ ಜನದಲ್ಲಿ ಹುಡುಕ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್ ಅನ್ಸುತ್ತೆ ನಾನು ನೋಡಿರೋ ಹಾಗೆ. ಬಟ್ ದಟ್ಸ್ ಅದು ಓಕೆ. ಇವತ್ತಿನ ಜನ್ರೇಷನ್ ಬಗ್ಗೆ ಅವರೇ ಮಾತಾಡ್ಬೇಕು. ಆ್ಯಕ್ಚುಲಿ ಇವತ್ತಿನ ಜನ್ರೇಷನ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ ತುಂಬ ಜನ ಅಲ್ವಾ. ಬಟ್ ಕೆಲವೊಂದು ಈಗ ನೋಡಿ, ಕಾಂತಾರ ಅದು ಪೀರಿಯಾಡಿಕ್ ಆದ್ರೂ ಎಲ್ಲ ಜನ್ರೇಷನ್ಗೂ ಸಲ್ಲುತ್ತೆ. ಸೊ ಇವತ್ತೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಾಮಾಜಿಕ ಅಂತ ಬಂದಾಗ ಮೋಸ್ಟ್ ಪ್ರಾಬ್ಲಿ ಒಂದು ಕಾಮಿಕಲ್ ಆಗಿರುವಂಥ ಒಂದು ಥ್ರಿಲ್ಲರ್ ಅದು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಆ ಜಾನ್ರಲ್ಲಿ ಮಾಡಿರೋದು. ಶೂಟಿಂಗ್ ಯಾವಾಗ ಶುರು ಮಾಡಿದ್ರೆ, ಯಾಕಂತ ಹೇಳಿದ್ರೆ ನಂಗೆ ಗಿರೀಶ್ ಸರ್ ಹೇಳಿದ್ರು ಮಾತಾಡ್ತಾ ಇರುವಾಗ, ನನಗೆ ಬೇಡ ಅಂತ ಹೇಳಿದ್ದೆ ನಾನು, ಆದ್ರೂ ಅವ್ರು ಬಲವಂತ ಮಾಡಿ ಇಲ್ಲ ಈ ಕ್ಯಾರೆಕ್ಟರ್ ನೀನೇ ಮಾಡ್ಬೇಕಂತ ಹೇಳಿ ನನಗೆ ಒಪ್ಸಿದ್ರು. ಅದೇನು ನನ್ನಲ್ಲಿ ನೋಡಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆರೆಂಜ್ ಬಿಲ್ಡಪ್ ತಗೊಂಡ್ರೆ ಹಂಗೇನಿಲ್ಲ, ಬಲವಂತ ಏನಿಲ್ಲ. ಅಂದರೆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಅವ್ರ ಮೈಂಡಲ್ಲಿದ್ದರು ಆ್ಯಕ್ಚುಲಿ ನಾನು ಬರಿಬೇಕಾದ್ರೆ ಈ ಥರ ಇರಬೇಕು ಒಂದು ಕ್ಯಾರೆಕ್ಟರ್ ಅಂತ. ಸೊ ಒಂದು 2-3 ಮೀಟಿಂಗ್ ಆದಮೇಲೆ ಅವರು ಫಸ್ಟ್ ಓಕೆ ಅಂತ ಹೇಳಿ ಹೋಗಿದ್ರು. ಆಮೇಲೆ ನಾನು ಬರೀ ಕರೆದಿದ್ದ ಮೀಟಿಂಗೆಲ್ಲ ಬಿರಿಯಾನಿ ಲಾಂಚ್ಗೆ ಅಂತಂದಾಗ ಅವರು ಸಿನಿಮಾ ಮಾಡಲ್ವೇನೋ ಅಂತ ಅಂದ್ಕೊಂಡಿದ್ರು. ಬಟ್ ಆ ಥರ ಬಲವಂತ ಏನು ಯಾರ ಕೈಲೂ ಮಾಡಿಸಿಲ್ಲ. ಅವರು ಖುಷಿಯಾಗಿ ಒಪ್ಕೊಂಡು ಮಾಡಿದ್ದಾರೆ. ಖುಷಿಲಿ ಒಪ್ಕೊಂಡ್ರು ಸರ್. ಸ್ವಲ್ಪ ಹೀರೋಯಿಕ್ ಆಗಿ ಬಿಲ್ಡಪ್ ಅಲ್ವಾ, ಹಂಗೆ ತಗೊಂಡಿರ್ಬೋದು ಅಷ್ಟೇ. ಯಾಕಂದ್ರೆ ಪೋಸ್ಟ್ರಲ್ಲಿ ಬೇರೆ ಅವ್ರನ್ನು ಜೊತೆಗಲ್ಲಿ ಹಾಕ್ಸಿದ್ದೀರಾ, ಡ್ಯುಯಲ್ ಶೇಡಲ್ಲಿ ಕಾಣಿಸ್ಕೊಡ್ತಿದ್ದೀನಿ ಅಂತ ಹೇಳಿದ್ರು ಅವರು ಅಂತ. ಅವ್ರು ಅನ್ಕೊಂಡಿದ್ದಾರೆ, ಗೊತ್ತಿಲ್ಲ ಏನು ಅಂತ ಅವ್ರಿಗೂ. ಆ್ಯಕ್ಚುಲಿ ಸಿನಿಮಾ ನೋಡ್ಬೇಕು ಕಂಪ್ಲೀಟಾಗಿ. ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಕನ್ಫ್ಯೂಸ್ ಆಗ್ತೀರಾ. ಎಂಡ್ ಪಾಯಿಂಟ್ ತನಕ ಸ್ಟೋರಿ ಹೇಳ್ಕೊಂಡು ಅಂದರೆ ಕರ್ಕೊಂಡೋಗುತ್ತೆ ನಿಮ್ಮನ್ನು ಎಂಡ್ ಪಾಯಿಂಟ್ ತನಕ. ಸೊ ನೀವು ನೋಡಬೇಕು ಸಿನಿಮಾನ. ಈಗ ಸರ್, ನೀವು ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗ ಇರ್ಬೋದು, ಜೊತೆಗೆ ಆ್ಯಕ್ಟಿಂಗ್ ಅನ್ನುವಂಥದ್ದು ನೀವು ಮಾಡ್ತಿದ್ರಿ. ಬಟ್ ಡೈರೆಕ್ಷನ್ ಮಾಡಬೇಕು ಅನ್ನುವಂತಹ ಒಂದು ಕನಸು ಮುಂಚೆಯಿಂದನೂ ಇತ್ತ ನಿಮಗೆ? ಆಲೋಚನೆ ಇತ್ತ? ಡೈರೆಕ್ಷನ್ ಮಾಡಬೇಕು ಅಂತ ನಾನು ಸೀರಿಯಲ್ ಬರೋಕ್ಕಿಂತ ಮುಂಚೆನೇ ಅಂದ್ಕೊಂಡಿದ್ದೆ. ಸೊ ಅದೇ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಜಿ ಕನ್ನಡ ಹೆಡ್ ಆಗಿದ್ರು ಪರಮೇಶ್ವರ್ ಗುಂಡ್ಕಲ್ ಅಂತ. ಫ್ರೆಂಡ್ಸ್ ಸೀರಿಯಲ್ ಇತ್ತಲ್ಲ ಇಂಗ್ಲೀಷಲ್ಲಿ, ಅದೇ ಥರ ಕನ್ನಡದಲ್ಲಿ ಮಾಡಬೇಕು ಅಂತ ಹೋಗಿದ್ದೆ. ಒಂದಷ್ಟು ಎಪಿಸೋಡ್ಸ್ ಬರ್ಕೊಂಡು ಅವ್ರು ಒಪ್ಕೊಳ್ಳಿಲ್ಲ. ಆಮೇಲೆ ರಾಧಾ ಕಲ್ಯಾಣ ಅಂತ ಸೀರಿಯಲ್ ಕೊಟ್ಟರು. ಅದಾದಮೇಲೆ ಲಕ್ಷ್ಮೀ ಬಾರಮ್ಮ, ಹಾಗೆ ಜರ್ನಿ ಆಯಿತು. ಡೈರೆಕ್ಷನ್ ಮಾಡಬೇಕು ಅಂತ ಅವಾಗಿದ್ದಿದ್ದು. ಬಟ್ ಪ್ರೇಮಂಬರ ಆದಮೇಲೆ ಸಿನಿಮಾ ಸಿಕ್ಕಿರಲಿಲ್ಲ. ಸೊ ಆ ಟೈಮಲ್ಲಿ ನಾನೇ ಒಂದು ಕತೆ ಬರೆದು ಡೈರೆಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. 2019 ಡಿಸೈಡ್ ಮಾಡಿದ್ದೆ. ಬಟ್ ಮತ್ತೆ ಕೋವಿಡ್ ಎಲ್ಲ ಬಂದು ಎಕ್ಸ್ಟೆಂಡ್ ಆಗಿ ಈಗ 25 ರಿಲೀಸ್ ಆಗ್ತದೆ.
ಇನ್ನು ಸುದೀಪ್ ಸರ್ ಇರಬಹುದು, ಯಾಕಂದ್ರೆ ನೀವು ಒಂದ್ ರೀತಿ ಬೆಸ್ಟ್ ಫ್ರೆಂಡ್ಸ್ ಇರ್ಬೋದು, ಬ್ರದರ್ ಇರ್ಬೋದು, ಈ ರೀತಿಯಾಗಿ ಬಂದಂತವರು. ಬಿಗ್ ಬಾಸ್ ಇಂದ ಜರ್ನಿ ಕಂಟಿನ್ಯೂ ಆಗಿದೆ. ನೀವೇನೇ ಕೇಳಿದ್ರು ಈಗ ಸಪೋರ್ಟ್ ಕೂಡ ಇರುವಂತದ್ದು ಸಿನಿಮಾಗೆ, ಯಾಕಂದ್ರೆ ಸಿನಿಮಾದಲ್ಲಿ ಒಂದು ಸಾಂಗ್ ಕೂಡ ಲಿರಿಕ್ಸ್ ಬರ್ದಿರೋದು ಇರಬಹುದು, ಅದ್ಭುತವಾಗಿದೆ. ಇದು ಫ್ರೆಂಡ್ಶಿಪ್ ಆಂಥಮ್ ಸಾಂಗ್ ಅನ್ನೋಂಥದ್ದೇ ಅಲ್ಲಿ ಟ್ರೆಂಡ್ ಆಗಿದೆ. ಹೌದು, ತುಂಬ ಚೆನ್ನಾಗಿ ಹಾಡಿದ್ದಾರೆ, ಒಳ್ಳೆ ಫೀಲಲ್ಲಿ. ಆ್ಯಂಡ್ ರೈಟ್ ಫ್ರಮ್ ದ ಬಿಗಿನಿಂಗ್ ಅವರು ಕ್ರಿಕೆಟಲ್ಲಿ ಇರ್ಬೋದು ಅಥವಾ ಸಿನಿಮಾದಲ್ಲಿ ಇರ್ಬೋದು ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಎಷ್ಟೊಂದು ಜನಕ್ಕೆ ಮಾಡಿದ್ದಾರೆ, ನಾನೊಬ್ಬನಿಗೆ ಅಂತಲ್ಲ. ತುಂಬ ಒಳ್ಳೆ ಹಾರ್ಟ್ ಇರುವಂಥ ಹ್ಯೂಮನ್ ಬೀಯಿಂಗ್ ನನ್ನ ಪ್ರಕಾರ. ಕಣ್ಕಕ್ಕೆ ಹೋಗ್ಬಾರ್ದಷ್ಟೇ. ಸೊ ಅವರು ಒಂದು ಗೌರವ ಅನ್ನೋದೊಂದು ಯಾವಾಗಲೂ ಇದ್ದೇ ಇರುತ್ತೆ ಅವ್ರ ಮೇಲೆ. ಸೊ ಈಗ ಒಂದು ಫ್ರೆಂಡ್ಶಿಪ್ ಆ್ಯಂಥಮ್ ನೀವು ಏನು ಹೇಳಿದ್ರಿ, ಅವ್ರಿಗೆ ಅಷ್ಟು ಇಷ್ಟಪಡೋ ಜನ ಇದ್ದಾರೆ, ಅವರ ಫ್ರೆಂಡ್ಸ್ ಅಂದರೆ ಅಷ್ಟು ಇಷ್ಟಪಡ್ತಾರೆ ಆ್ಯಕ್ಚುಲಿ. ಸೊ ಆದ್ದರಿಂದ ಅವರ ವಾಯ್ಸ್ ಕೂಡ ಅಷ್ಟೇ ಅಂದರೆ ಒಳ್ಳೆ ಫೀಲಲ್ಲಿ ಹಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ತುಂಬ ಚೆನ್ನಾಗಿ ಹಾಡಿದ್ರು. ಹಾಗೆಯೇ ಸಿನಿಮಾಗೆ ಕೂಡ ಒಂದು ಅವರ ಸಪೋರ್ಟ್ ಎಕ್ಸ್ಟ್ರಾಡಿನರಿ ಆಗಿದೆ. ಎಸ್ಪೆಷಲಿ ಸಿನಿಮಾ ನೋಡಿ ಅವರು, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ವಿಷಯ, ಒಂದು ಸಿನಿಮಾ ನೋಡಿದ್ಮೇಲೆ ಹಿ ಲೈಕ್ಡ್ ಇಟ್ ಆ್ಯಕ್ಚುಲಿ. ಅದಾದಮೇಲೆ ಅವರು ಕೂತು 12 ದಿನ ಅದನ್ನು ಒಂದೊಂದು ಚಿಕ್ಕ ಫ್ರೇಮ್ನು ಕೂಡ ಅವರು ಎಡಿಟ್ ಮಾಡಿಕೊಟ್ಟಿದ್ದಾರೆ. ಲೈಕ್ ಸಿನಿಮಾ ಅವ್ರ ಫೈನಲ್ ಎಡಿಟ್ ಅವರೇ ಮಾಡಿರೋದು. ನಂಬ್ತೀರಾ ನೀವು? ಒಬ್ಬರು ಸೂಪರ್ ಸ್ಟಾರು ಸಿನಿಮಾ ಎಡಿಟ್ ಮಾಡಿಕೊಟ್ಟಿದ್ದಾರೆ ಇನ್ನೊಬ್ರದ್ದು ಅಂತ. ಸೊ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗೇನಿಲ್ಲ, ಈಗ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದ್ರಿಂದ ಕೆಲವೊಂದು ಅವ್ರಿಗನ್ಸಿರೋ ಥರ ಒಂದಷ್ಟು ಕರೆಕ್ಷನ್ಸ್ ಇರ್ಬೋದು. ಓಕೆ, ಈ ಸೀನ್ ಚಿಕ್ಕದಿಟ್ಟರೆ ಸಾಕು, ಈ ಸೀನ್ ಒಂದು ಚೂರು ಇಡೋಣ, ಜಾಸ್ತಿ ಇಡೋಣ, ಆ ಥರ ಅನಿಸಿರುತ್ತೆ ಸರ್ಗೆ. ಸೊ ಒಂದು ಒಳ್ಳೆ ಶೇಪಿಗೆ ತಂದಿದ್ದಾರೆ ಆ್ಯಕ್ಚುಲಿ. ಈಗ ಬುಲೆಟ್ ಹೋದಂಗೆ ಹೋಗುತ್ತೆ ಸಿನಿಮಾ. ಎಲ್ಲ ಒಂದು ಕಡೆ ಸೀನ್ ಮುಗಿದ್ಮೇಲೆ 1-2-3 ಡೈಲಾಗ್ ಎಕ್ಸ್ಟ್ರಾ ಇತ್ತೇನೋ, ಅದನ್ನು ಕಟ್ ಮಾಡಿದ್ದಾರೆ. ಸೊ ಆ ರೀತಿ ಪರ್ಫೆಕ್ಟ್ ಶೇಪಲ್ಲಿದೆ ಸಿನಿಮಾ, ಸುದೀಪ್ ಸರ್ ಎಡಿಟ್ ಮಾಡಿದ್ಮೇಲೆ. ಸೊ ಎಷ್ಟು ಲಕ್ಕಿ ಇರಬೇಕು. ಯಾವ ಇಂಡಸ್ಟ್ರೀಲಿ ಯಾವ ಸೂಪರ್ ಸ್ಟಾರ್ ಕೂತ್ಕೊಂಡು ಇನ್ನೊಬ್ರು ಸಿನಿಮಾನ ನೋಡಿ ಸಜೆಷನ್ ಕೊಡೋದು ಓಕೆ, ಬಟ್ ಕೂತ್ಕೊಂಡು ಎಡಿಟ್ ಯಾರು ಮಾಡಿರ್ತಾರೆ? ನೀವು ಜಸ್ಟ್ ಟೆಲ್ ಮಿ. ಅಷ್ಟು ಲಕ್ಕಿ ನಾವು. ಎಸ್, ವೆರಿ ಲಕ್ಕಿ. ಇನ್ನೊಂದು ರೀಸೆಂಟ್ ಆಗಿ ಒಂದು ಈವೆಂಟ್ ಆಯ್ತು ನಿಮ್ದು, ಆ ಸಂದರ್ಭದಲ್ಲಿ ನಿಮ್ಮ ಹಣೆಗೆ ಮುತ್ತಿಟ್ರು. ನೀವು ಎಷ್ಟು ಅಬ್ಸರ್ವ್ ಮಾಡಿದ್ರು ಇಲ್ಲ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತದು, ಒಂದಷ್ಟು ಕಾಂಪ್ಲಿಮೆಂಟ್ಸ್ ಬಂತು ಅದಕ್ಕೆ. ಎಸ್, ಅಗೇನ್ ವಿ ಆರ್ ಲಕ್ಕಿ. ಅಷ್ಟು ಪ್ರೀತಿ ಇದೆ ಅವ್ರಿಗೂ, ನಮಗೂ ಅವ್ರ ಮೇಲೆ ತುಂಬ ಗೌರವ ಇದೆ. ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ನೀವು ನೋಡಿರಾಗೆ ಈ ತಿಂಗಳೇ ಒಂದು 8-10 ಟ್ರೈಲರ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅನ್ಸುತ್ತೆ. ನೀವು ಹೋಗಿದ್ದು? ಹೌದೌದು, ಅಲ್ಲಲ್ಲ, ಈ ಸರಿ ಟ್ರೈಲರ್ ಲಾಂಚ್ಗಳೇ ಒಂದು 8-10 ಮಾಡಿದ್ದಾರೆ ಅನ್ಸುತ್ತೆ. ಎಲ್ಲರಿಗೂ ಅವರು ಈ ಕನ್ನಡ ಇಂಡಸ್ಟ್ರಿಲಿ ಏನೇ ಹೆಲ್ಪ್ ಕೇಳಿದ್ರು ಯಾರೇ ಮಾಡ್ತಾರೆ ಅವರು. ನಾವು ಸ್ವಲ್ಪ ಕ್ರಿಕೆಟಲ್ಲಿ ಜಾಸ್ತಿ ಕ್ಲೋಸ್ ಇರೋದ್ರಿಂದ ಮೇ ಬಿ 10 ವರ್ಷದ ಒಂದು ಇದು ಬಾಂಡಿಂಗ್ ಸ್ವಲ್ಪ ಹತ್ತಿರದಲ್ಲಿ ಸ್ವಲ್ಪ ಜಾಸ್ತಿ ನಮಗೆ ಸಿಗುತ್ತೆ. ಬಟ್ ನಿಮ್ಗೆ ಅನ್ಸಲ್ವಾ, ಇತ್ತೀಚಿನ ಸಿನಿಮಾಗಳು ಎಷ್ಟೇ ನೀವು ಚೆನ್ನಾಗಿ ಕಂಟೆಂಟ್ ಮಾಡಿದ್ರು ಸಹ ಥಿಯೇಟರ್ಗೆ ಜನ ಕರೆಯೋದು ಭಾಳಷ್ಟು ಕಷ್ಟ ಆಗ್ತಿದೆ ಅನ್ನೋಂಥದ್ದು ನಿಮಗೆ ಅನ್ಸಿದೆಯಾ? ಎಷ್ಟೊಂದು ಹೋಗಿರೋ ಸಿನಿಮಾಗಳು ನಾವು ಇದರಲ್ಲಿ ನೋಡಿದಾಗ ಇನ್ನೂ ಏನೋ ಬೇಕು ಅಂತ ಅನಿಸುತ್ತೆ. ಸುಮ್ಮನೆ ನಾವು ಜನದ ಮೇಲೆ ಹೇಳಬಾರ್ದು. ನನಗೂ ಸಿನಿಮಾಗಳು ನೋಡಿದಾಗ ನನಗೇನು ಕನೆಕ್ಟ್ ಆಗ್ತಿಲ್ವಲ್ಲ ಅಂತ ಅನಿಸುತ್ತೆ. ಈಗ ಒಂದು ಲಗಾನ್ ತಗೊಳ್ಳಿ, ಅದರಲ್ಲೊಂದು ಕ್ರಿಕೆಟ್ ಸ್ಟೋರಿ, ಒಂದು ಕಾಮಿಡಿ ಥರ ಮಾಡಿದ್ದಾರೆ, ಬಟ್ ಅದರಲ್ಲಿ ಒಂದು ಪೇಟ್ರಿಯಾಟಿಸಮ್ ಹುಟ್ಟುಬಿಡುತ್ತೆ ನಿಮಗೆ. ನಾವು ಇಂಡಿಯಾ ಗೆಲ್ಲಬೇಕು, ಅವ್ರು ಗೆಲ್ಲಬೇಕು, ಬ್ರಿಟಿಷ್ನವ್ರು ಇರುತ್ತಾ ಅಂತ. ಎಷ್ಟೊಂದು ಸಿನಿಮಾಗಳು ಯಾವುದ್ಯಾವುದೋ ಟ್ರ್ಯಾಕಲ್ಲಿ ಏನೇನೋ ಒಂದು ಕನೆಕ್ಷನ್ ಹುಟ್ಟುಬಿಡುತ್ತೆ. ನಿಮ್ಗೆ ಕಾಮಿಡಿ ಟಚ್ ಆಗುತ್ತೆ, ಇಲ್ಲ ಎಮೋಷ್ನಲ್ ಟಚ್ ಆಗುತ್ತೆ, ಯಾವುದೋ ಒಂದು ಲವ್ ಸೀನ್ ಇಷ್ಟ ಆಗ್ಬಿಡುತ್ತೆ. ಅದೇನಾದ್ರು ಕನೆಕ್ಟ್ ಆಗಬೇಕು ಜನಕ್ಕೆ ಅಂತ ನನಗೆ. ಕೆಲವು ಸಿನಿಮಾಗಳು ಗೊತ್ತಿಲ್ಲ, ಕನೆಕ್ಷನ್ಸ್ ಇರಲ್ಲ, ಅದಕ್ಕೆ ಮೋಸ್ಟ್ಲಿ ಜನ ಬಂದಿರಲ್ಲ ಅಂತ ಅನ್ಸುತ್ತೆ. ಜನದ ಮೇಲೆ ಏನು ಹೇಳೋಕ್ಕೆ ಆಗಲ್ಲ. ನೀವು ಫೈನಲ್ ಜಡ್ಜ್ ಅವರೇನೆ. ನಿಮಗೂ ಜಡ್ಜ್ಮೆಂಟ್ ಸಿಗಲ್ಲ ಅಂತ ಅನ್ಕೊಳ್ತೀನಿ ಸಿನಿಮಾ ನೋಡಿದಾಗ. ಇದು ಓಡುತ್ತೋ ಅಂತ ಕನ್ಫರ್ಮ್ ಆಗಿ ಹೇಳ್ತೀರಾ, ಓಡುತ್ತೋ ಓಡಲ್ವ ಅಂತ? ಕೆಲವೊಂದು ಸರಿ ಅನ್ಸಿದೆ, ಟ್ರೈಲರ್ ನೋಡಿದಾಗಲೇ ಕೆಲವೊಂದು ಜಡ್ಜ್ಮೆಂಟ್ ಮಾಡಿದಾಗ. ಬಟ್ ಚೆನ್ನಾಗಿದೆ ಅನ್ಸಿದ್ದು ಓಡದೇ ಇರೋದಿದೆ ಅಲ್ವಾ? ಸೊ ಮ್ಯಾಕ್ಸಿಮಮ್ ಜನಕ್ಕೆ ಏನು ಇಷ್ಟ ಆಗುತ್ತೋ ಅದೇ ಫೈನಲ್ ಡಿಸಿಷನ್. ಒಂಥರ ಡೆಮೋಕ್ರಸಿ ಇದ್ದಂಗೆ. ತುಂಬ ಜನಕ್ಕೆ ಇಷ್ಟ ಆಗಬೇಕು ಅದು ಸಿನಿಮಾ. ಅದು ಭಾರಿ ಕಷ್ಟ ಇದೆ ಜಡ್ಜ್ ಮಾಡೋದು. ಬಟ್ ಪ್ರಿಪೇರ್ ಆಗಿ ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಪ್ರಿಪೇರ್ ಆಗಿ ನೀವು ಸಿನಿಮಾ ಮಾಡಿದಾಗ ಎಲ್ಲೋ ಅವರ ಒಂದು ಮೈಂಡ್ ಸೆಟ್ಗೆ ಒಂದು ಸಿನಿಮಾ ಸಿಗುತ್ತೆ. ಸೊ ಒಂದು ಕನೆಕ್ಷನ್ ಸಿಗುತ್ತೆ ಅಂತ ನನಗನ್ಸುತ್ತೆ. ನಾನು ಕೇಳೋದು ಇಷ್ಟೇ, ನಾನು ಸಿನಿಮಾ ನೋಡ್ಬೇಕಾದ್ರೆ ನನಗೇನು ಕೊಡ್ತಿದ್ದೀರಾ ನಾನು ಕೊಡೋ ದುಡ್ಡಿಗೆ ಅಂತ. ಇದು ಜನರ ಅಭಿಪ್ರಾಯನೂ ಅದೇ ಇರುತ್ತೆ. ನಾನು 200 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳ್ತೀನಿ, ನನಗೇನು ಕೊಡ್ತೀನಿ? ನನಗೆ ಅಳಿಸ್ತಾ ಇದ್ದೀರಾ, ನಗಿಸ್ತಾ ಇದ್ದೀರಾ, ಅಥವಾ ಅಸಹ್ಯ ಪಡಿಸ್ತಾ ಇದ್ದೀರಾ?
ಅಥವಾ ಬೀಭತ್ಸ ತೋರಿಸ್ತಾ ಇದ್ದೀರಾ ಅದು ಅಸಹ್ಯನೇ. ಏನು ಲವ್, ಇಂಟೆನ್ಸ್ ಲವ್ ಸ್ಟೋರಿ ಇದೆಯಾ, ಏನೋ ಒಂದು ಕನೆಕ್ಟ್, ಏನೇ ಒಂದು ಎಮೋಷನ್ ಕೊಡಬೇಕು ಅವ್ರಿಗೆ ಕರೆಕ್ಟಾಗಿ. ಈಗ ಸೆನ್ಸರ್ ಆಗಿದೆ, ಎಲ್ಲ ವರ್ಗದವರು ನೋಡಬಹುದಾ ಸಿನಿಮಾನ? ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ? ಅಬ್ಸಲ್ಯೂಟ್ UA. ಸೊ ಎಲ್ಲರೂ ಚಿಕ್ಕ ಮಕ್ಕಳು ಬಂದು ನೋಡ್ಬೋದು, ಮಜಾ ಮಾಡ್ತಾರೆ. ನಿಮ್ಗೇನು ಆ ಥರ ಸಿನಿಮಾ ತೆಗ್ದಿದ್ದೀನಿ ಅಂತ ಅನ್ಸ್ತಿದ್ಯಾ? ಇಲ್ಲ ಇಲ್ಲ, ಹಂಗಲ್ಲ, ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ನೀವು ಡೈರೆಕ್ಟರ್ ಆಗಿರೋದ್ರಿಂದ. ಫ್ಲರ್ಟ್ ಅನ್ನೋ ಒಂದು ಟೈಟಲ್ ಇಟ್ಕೊಂಡೆ, ಹಾಗ ಕೇಳಿದೆ ಅಷ್ಟೇ. ನಾನೊಂದು ಕ್ವಶನ್, ಕನ್ನಡದಲ್ಲಿ ಫ್ಲರ್ಟ್ ಅಂದ್ರೆ ಏನು? ಆಕ್ಚುಲಿ ನಾನು ಕೇಳ್ಬೇಕಾ ಪ್ರಶ್ನೆ ನಿಮ್ಗೆ, ಫ್ಲರ್ಟ್ ಅಂದ್ರೆ ಕನ್ನಡದಲ್ಲಿ ಏನು? ಅದು ಸಿಕ್ಕಿದ್ರೆ ನಾನು ಕನ್ನಡದ ಟೈಟ್ಲೇ ಇಡ್ತಾ ಇದ್ದೆ. ಗೊತ್ತಿಲ್ಲ. ಇಲ್ಲ, ಏನು ಹೇಳಿ. ನನಗೆ ನಾನು ಇದೇ ಪ್ರಶ್ನೆ ಗಿರೀಶ್ ಅವ್ರು ಕೇಳಿದಾಗ ಫ್ಲರ್ಟ್ ಅಂದ್ರೆ ಪಟಾಯಿಸೋದು ಅಂತ ಹೇಳಿದ್ರು ಅವರು. ಅದು ಯಾವ ರೀತಿ ಪಟಾಯಿಸೋದು ನನ್ಗೆ ಗೊತ್ತಾಗ್ಲಿಲ್ಲ, ಸೊ ನಾನು ಡೈರೆಕ್ಟರ್ ಕೇಳ್ತೀನಿ. ಅಂದ್ರೆ ಪಟಾಯಿಸೋದಿರ್ಬೋದು, ಫ್ಲರ್ಟ್ ಅನ್ನೋದಕ್ಕೇನು ಪಟ ಆಗುತ್ತೆ. ಇಲ್ಲ, ನಾನು ಗೂಗಲ್ ಮಾಡ್ದೆ ಆಕ್ಚುಲಿ, ಚೆಲ್ಲಾಟ ಅಂತ ಬಂತು. ನಾಟಿನೆಸ್ ಬರುತ್ತೆ, ತುಂಟಾಟ ಚೆಲ್ಲಾಟ ಎಲ್ಲ ನಾಟಿನೆಸ್. ಫ್ಲರ್ಟ್ ಏನು? ಆಕ್ಚುಲಿ ಫ್ಲರ್ಟ್ ಅಂದ್ರೆ ಇಟ್ಸ್ ಹೆಲ್ದಿ ಆರ್ ಅನ್ಹೆಲ್ದಿ, ನೀವ್ ಹೇಳಿ. ಡಿಪೆಂಡ್ಸ್. ಹೆಲ್ದಿ ಫ್ಲರ್ಟ್ ಮಾಡಿದ್ರೆ ಹೆಲ್ದಿ, ಅನ್ಹೆಲ್ದಿ ಫ್ಲರ್ಟ್ ಮಾಡಿದ್ರೆ ಅನ್ಹೆಲ್ದಿ. ಈಗ ನೀವು ಪೋಲಿ ಅಂತ ಇಡ್ತೀರಾ, ಅದು ಆಗಲ್ಲ. ಒಳ್ಳೆ ಪೋಲಿ ಅಂತ ಇಡ್ತೀರಾ, ಕೆಟ್ಟ ಪೋಲಿ ಅಂತ ಇಡ್ತೀರಾ, ಅಥವಾ ಫ್ಲರ್ಟ್ ಪೋಲಿನ ಅಲ್ಲ, ಇದು ಬೇರೆ. ಗೊತ್ತಿಲ್ಲ ನನಗೆ, ನಾನು ತುಂಬಾ ಹುಡುಕಿದ್ದೀನಿ, ಎಲ್ಲರನ್ನೂ ಕೇಳಿದ್ದೀನಿ, ಯಾರು ಗೊತ್ತಿಲ್ಲ, ಯಾರು ಸಿಕ್ಕಿಲ್ಲ ಆನ್ಸರ್ ಹೇಳಿದ್ದು. ಬಟ್ ಫ್ಲರ್ಟ್ ಕನ್ನಡದಲ್ಲಿ ಇಡಕ್ಕಾಗಿಲ್ಲ, ಅದಕ್ಕೆ ಇಂಗ್ಲಿಷ್ ಟೈಟ್ಲ್ ಇಟ್ಟಿರೋದು ಅಷ್ಟೇ. ಯಾವತ್ತಾದ್ರೂ ನೀವು ಫ್ಲರ್ಟ್ ಮಾಡಿದ್ದೀರಾ ಅಥವಾ ನಿಮ್ ಜೊತೆ ಯಾರಾದ್ರೂ ಮಾಡಿದಾರಾ? ಬಾಡಿ ಲ್ಯಾಂಗ್ವೇಜ್ ಹಿಂಗಿತ್ತು ಈಗ. ಇಲ್ಲ, ನೀವು ಮಾಡಿದ್ರೆ ಅಥವಾ ಬೇರೆ ಯಾರಾದ್ರೂ ಮಾಡಿದಾರಾ? ಅದೆಲ್ಲ ಹಳೆ ಕತೆಗಳು. ಮದುವೆ ಆಗಿ ಮಗು ಇದೆ, ಯಾಕೆ ಸುಮ್ಮನೆ. ಅಲ್ರಿ, ಇವಾಗ ನನ್ನ ಹೆಂಡತಿ ಕೇಳಲಿಲ್ಲ ಅಂದ್ರೂ 10 ವರ್ಷ ಬಿಡ್ಕೊಂಡು ನನ್ನ ಮಗ ಕೇಳ್ತಾನೆ, ಏನೋ ಅವಾಗ ಏನೋ ಫ್ಲರ್ಟ್ ಮಾಡಿದ್ದಂತೆ ಅಂತ. ಅವಾಗ ಇನ್ನೂ ಮುಂದೆ ಹೋಗಿರುತ್ತೆ ಸರ್ ಜನರೇಷನ್. ಗೊತ್ತಿದೆ ಅಂತ ಕೇಳಿ, ಅವ್ರನ್ನ ಹೇಳ್ತಾರೆ. ಓಕೆ, ಇದೇನು ಸರ್ ನವೆಂಬರ್ 28ನೇ ತಾರೀಕು ಬರ್ತಾ ಇದೆ. ಆ್ಯಕ್ಚುಲಿ ಡಿಸೆಂಬರಲ್ಲಿ ತುಂಬ ಸಿನಿಮಾಗಳಿವೆ. ಹೀಗಾಗಿ ಲೆಕ್ಕಾಚಾರ ಹಾಕಿ ಕ್ಯಾಲ್ಕುಲೇಟಿವ್ ಆಗಿ ಏನಾದರೂ ಸಿನಿಮಾ ರಿಲೀಸ್ ಡೇಟ್ನ ನೀವು ಫಿಕ್ಸ್ ಮಾಡ್ಕೊಂಡ್ರು? 7th ಬರಬೇಕಾಯಿತು, ಪೋಸ್ಟ್ಪೋನ್, ಸೆನ್ಸರ್ ಆಗಿರಲಿಲ್ಲ, ಅದರಿಂದ ಪೋಸ್ಟ್ಪೋನ್ ಆಗಬೇಕಾಯಿತು. ಏನಿಲ್ಲ, ಅದೇ ಒಂದೇ ಸಿನಿಮಾ ಬಂದರೂ ಅಷ್ಟೇ, 10 ಸಿನಿಮಾ ಬಂದರೂ ಅಷ್ಟೇ, ಸಿನಿಮಾ ಚೆನ್ನಾಗಿದೆ ಮಾತ್ರ ನೋಡೋದು. ವರ್ಡ್ ಆಫ್ ಮೌತು, ನಿಮ್ಮಂಥವ್ರ ಕೃಪೆ, ಜನಕ್ಕೆ ತಲುಪಿಸ್ಬೇಕು. ಇಲ್ಲ, ನಿಜ, ಮೀಡಿಯಾ ತುಂಬ ಹೆಲ್ಪ್ ಮಾಡಿದೆ. ಒಬ್ರು ಬೆಳಿಬೇಕು ಅಂದ್ರಷ್ಟು, ಯಾರು ಅಂದ್ರೂ ಅಷ್ಟೇ ನಿಮ್ಮ ಹೆಲ್ಪ್ ಇದ್ದೇ ಇರುತ್ತೆ. ಬೆಳಿಬೇಕು ಅಷ್ಟು ಅಂದರೆ ಎಷ್ಟೊಂದು ಜನನ ಆ ರೇಂಜಿಗೆ ತೊಗೊಂಡೋಗಿ ಬಿಟ್ಟಿದ್ದೀರ ಮೇಲಕ್ಕೆ. ಸೊ ನಿಮ್ಮ ಹೆಲ್ಪ್ ಇದ್ದರೆ ನಮ್ಮ ಸಿನಿಮಾ ಕೂಡ ಮುಂದೆ ಹೋಗುತ್ತೆ, ಜನ ನಿಮ್ಮನ್ನು ತುಂಬ ಫಾಲೋ ಮಾಡ್ತಾರೆ. 10 ಸಿನಿಮಾ ಇದ್ರೂ ಅಷ್ಟೇ, ಒಳ್ಳೆ ಸಿನಿಮಾ ಮಾತ್ರನೇ ಗೆಲ್ಲಕ್ಕಾಗೋದು. ಗೊತ್ತಿಲ್ಲ ನಮ್ಮದು ಒಳ್ಳೇದೋ ಕೆಟ್ಟದೋ, ಜನ ನೋಡಿ ಡಿಸೈಡ್ ಮಾಡ್ತಾರೆ ಅಷ್ಟೇ. ಇನ್ನು ಸಿನಿಮಾ ಒಂದು ಹಾಡು ಬಂತು, ಹೇಳಿದೆ ನಾನು, ಫ್ರೆಂಡ್ಶಿಪ್ ಆಂಥಮ್ ಸಾಂಗ್ ಅಂತ. ನೀವು ಟ್ರೈ ಮಾಡಿದ್ರ ಹಾಡಕ್ಕೆ? ಯಾಕಂದ್ರೆ ಈಗ ಡೈರೆಕ್ಷನ್, ಪ್ರೊಡ್ಯೂಸರ್ ಇರ್ಬೋದು, ಸಾಹಿತ್ಯ ಎಲ್ಲವೂ ಸಹ ಆಲ್ರೌಂಡರ್ ಆಗಿ ಮಾಡಿದ್ದೀರಾ. ಸಿಂಗಿಂಗ್ ಒಂದು ಟ್ರೈ ಮಾಡಿದ್ರ? ಹಂಗೆ ಹೇಳ್ಬೇಡಿ, ಆಮೇಲೆ ನಾನೇ ಆಡಿಯನ್ಸ್ ಅಂತ ಹೇಳ್ಬಿಡ್ತಾರೆ ಜನ. ಎಲ್ಲಾನು ನೀವೇ ಮಾಡಿದ್ದೀರಾ, ನೀವೇ ನೋಡ್ಕೊಳ್ಳಿ ಅಂತ. ಇಲ್ಲ, ಪ್ರೊಡ್ಯೂಸರ್ ಸಿಗದೆ ಇರೋದ್ರಿಂದ ಪ್ರೊಡ್ಯೂಸ್ ಮಾಡಿದ್ದು ನಾವು. ಮೊದಲನೇದು ಒಳ್ಳೆ ಕತೆ ಸಿಗದೆ ಇರೋದ್ರಿಂದ ಕತೆ ಮಾಡಿ ಡೈರೆಕ್ಷನ್ ಮಾಡಿದ್ದು ನಾನು. ಆ್ಯಕ್ಟರ್ ಹೇಗಿದ್ರು ಆ್ಯಕ್ಟರ್. ಇನ್ನೇನು ಸಾಹಿತ್ಯ, ಒಂದು ಸುದೀಪ್ ಸರ್ ಸಾಂಗ್ ಒಂದು ಬರೆದಿದ್ದೀನಿ. ಇನ್ನು ಮಿಕ್ಕಿದ್ದು ಕವಿರಾಜ್ ಸರ್ ಬರ್ದಿರೋದು. ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಬೇರೆ ಬೇರೆಯವ್ರು ಮಾಡಿದ್ದಾರೆ. ಸೊ ನೀವೇ ಎಲ್ಲ ಮಾಡಿದ್ದೀರಾ ಅಂದರೆ ಸಿನಿಮಾನು ನೀವೇ ನೋಡ್ಕೊಳ್ಳಿ ಅಂತ ಬೈದು ಬಿಡ್ತಾರೆ ಆಮೇಲೆ. ಅದು ಅಷ್ಟೊಂದು ಪಿಲ್ಲರ್ಸಿಂದ ಇದು ನಿಂತಿರೋ ಬಿಲ್ಡಿಂಗ್ ಇದು ಫ್ಲರ್ಟ್ ಅನ್ನೋದು. ಅದಕ್ಕೆ ಮೇಲ್ಛಾವಣಿ ಬಂದು ಸುದೀಪ್ ಸರ್. ಸೊ ಎಲ್ಲರಿಗೂ ಎಲ್ಲ ಕ್ರೆಡಿಟ್ ಹೋಗುತ್ತೆ. ಪ್ರೊಡಕ್ಷನ್ನು ನಾನು ನನ್ನ ವೈಫ್ ಸೇರಿ ಮಾಡಿರೋದು, ನಮ್ಮ ಭಾವನು ಹೆಲ್ಪ್ ಮಾಡಿದ್ದಾರೆ. ಆದ್ದರಿಂದ ಎಲ್ಲನೂ ನಾನೇ ಮಾಡಿರೋದು ಅಂತ ಹೇಳಬೇಡಿ ಅಷ್ಟೇ. ಸರ್ ಹತ್ರ ಸಾಂಗ್ ಹಾಡ್ಸಕ್ಕೆ ಏನಾದರೂ ಕಷ್ಟ ಆಯ್ತಾ ಕನ್ವಿನ್ಸ್ ಮಾಡೋಕ್ಕೆ, ಅಥವಾ ಬಹಳ ಸುಲಭವಾಗಿ ಒಪ್ಕೊಂಡ್ರ? ಇಲ್ಲ, ಅದು ಅವತ್ತು ಹೇಳಿದ್ದೆ, ಸ್ವಲ್ಪ ಪಿಚ್ ಹೈ ಇದ್ದಿದ್ದರಿಂದ ಅವರು ಸರ್ ಕಡಿಮೆ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾ ಇದ್ರು. ಫೈನಲಿ ಲಿರಿಕ್ಸ್ ಎಲ್ಲ ಇದಾಗಿ ಫೈನಲ್ ಆಗಿ ನಕುಲ್ ಅವ್ರ ಹಾಡು ಕಳ್ಸಿದ್ಮೇಲೆ ಈ ಅಗ್ರಿ ಟು ಚೆನ್ನಾಗಿ ಹಾಡಿದ್ದಾರೆ, ಸಖತ್ ಫೀಲಿಂಗಲ್ಲಿ ಹಾಡಿದ್ದಾರೆ. ಥ್ಯಾಂಕ್ ಯು ಚಂದನ್ ಅವರೇ. ಇನ್ನೇನು ನವೆಂಬರ್ 28ನೇ ತಾರೀಕು ನೀವು ಕೂಡ ಥಿಯೇಟ್ರಿಗೆ ಬರ್ತಾ ಇದ್ದೀರಾ. ಥಿಯೇಟ್ರ್ ವಿಸಿಟ್ ಮಾಡಿ ಆಡಿಯನ್ಸ್ ರಿಯಾಕ್ಷನ್ ನಿಮ್ಗೆ ಕಣ್ ತುಂಬ್ಕೊಳ್ಳಿ. 28ಕ್ಕೆ ಥಿಯೇಟರ್ಸು, ಬಟ್ 23rd ಇಂದನೇ ಪೇಯ್ಡ್ ಪ್ರೀಮಿಯರ್ ಶುರು ಆಗುತ್ತೆ ಎಲ್ಲ ಕಡೆ. ಅದಕ್ಕೆ ನೀವು ಬರಬೇಕು. ಡಿಸೈಡ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಮೈಸೂರಿಂದ ಶುರು ಮಾಡಬಹುದು ಅಂತ ಅಂದ್ಕೊಂಡಿದ್ದೀವಿ.
ನೀವು ಬಂದು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮನ್ನ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದಿಷ್ಟು ನಟ ಹಾಗೂ ನಿರ್ದೇಶಕ ಚಂದನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.